ತಮಿಳ್ನಾಡು ಎಲೆಕ್ಷನ್ ಗೆ ಬೆಂಗಳೂರು ಏನ್ ಖಾಲಿ ಖಾಲಿ ಅಲ್ವಾ. ಡೇ 9 ಆಫ್ 6 ಪ್ಯಾಕ್ ಸೀರೀಸ್. ಆಫೀಸ್ ಅಲ್ಲಿ ನಾನು ಈ ವೆಜಿಟೇಬಲ್ಸ್ ಹೆಸರಲ್ಲಿ ಸ್ವಲ್ಪ ಚೀಟ್ ಮಾಡ್ತೀನಿ. ನಮ್ಮ ಆಫೀಸ್ ಅಲ್ಲಿ ಒಂದೊಂದ್ಸತಿ ವೆಡ್ನೆಸ್ಡೇನೋ ಅಥವಾ ಫ್ರೈಡೇನೋ ಪನ್ನೀರ್ದು ಏನೋ ಒಂದ್ ಐಟಮ್ ಚೆನ್ನಾಗಿ ಮಾಡ್ಬಿಡ್ತಾರೆ. ಅದ್ ಬೇಡ ಅನ್ನಕ್ಕೆ ಎಷ್ಟು ಕಷ್ಟ ಗೊತ್ತಾ. ಅದಿಷ್ಟೇ ಬೇಡ ಅಂದ್ರೂ ಕೈ ಕಂಟೈನರ್ ಹತ್ರ ಹೋಗ್ಬಿಡುತ್ತೆ. 2-3 ವೆಜಿಟೇಬಲ್ ಕಾಣಿಸಿದ್ರೆ ಮುಗೀತು ಕತೆ. ನನಗೆ ನಾನೇ ಹೇಳ್ಕೊಳ್ಳೋದು, ಅಲ್ಲಿ ವೆಜಿಟೇಬಲ್ ಕಾಣಿಸ್ತಿಲ್ವಾ ಹಾಕೋ ಸುಮ್ನೆ. ಪನ್ನೀರಿಂದ ನನಗೆ ಏನ್ ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಅಷ್ಟೇ ಫ್ಯಾಟ್ ಇರುತ್ತೆ. ಕ್ಯಾಲರೀಸ್ ಅಂತೂ ಎಗ್ರುಕೊಂಡು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಚೀಟ್ ಮಾಡ್ತೀನಿ. ಇವತ್ ನಮ್ಮ ಆಫೀಸ್ ಅಕ್ಕ ಈ ಗ್ಯಾಸ್ ಸ್ಟವ್ ಎಷ್ಟು ಅಂತ ಕೇಳ್ತಾ ಇದ್ರು. ನಾನ್ ಬೆಂಕಿ ಹೆಚ್ಚಕ್ ನಿಂಗೆ ಯಾಕಕ್ಕ ಸ್ಟವ್, ನಿಮ್ಗೆಲ್ಲ ಬಾಯೇ ಸಾಕಲ್ಲ ಅಂದೆ. ಅಷ್ಟೇ ಮಕ ಕೆಂಡ ಆಗೋಯ್ತು. ಇಷ್ಟ ಬೇಗ ಬೆಂಕಿ ಹಾಕ್ತಾರೆ ಅಂತ ಅನ್ಕೊಂಡ್ಲಿಲ್ಲ. ಡ್ಯೂ ಟು ಸಮ್ ಅದರ್ ರೀಸನ್ ನಾವು ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗಕ್ ಆಗ್ತಾ ಇಲ್ಲ. ಸೋ ವಾಟ್, ಅಟ್ ಲೀಸ್ಟ್ ಏನ್ ಗೊತ್ತಿದೆಯೋ ಅದನ್ನ ಇಂಪ್ರೂವ್ ಮಾಡ್ಕೊಬೋದಲ್ಲ ಅಲ್ವಾ. ಅದಕ್ಕೆ ಇವತ್ತು ಲೆಗ್ಸ್ ವರ್ಕೌಟಿಗೆ ಇದೇ ವಾರ್ಮ್ ಅಪ್ ಅನ್ಕೊಳ್ಳಿ. ಬಟ್ ನಿಜವಾಗ್ಲೂ ಕ್ರೇಜಿ ಫೀಲ್ ಬಂತು. ಮೊಗಾಂಬೋ ಖುಷ್ವಾ. ಈ ತಮಿಳ್ನಾಡು ಎಲೆಕ್ಷನ್ ಬಂದಿದ್ದು ಈ ಕೋರಮಂಗಲ ಹೊಸೂರ್ ಸೈಡ್ ಎಲ್ಲ ಸಾಯಂಕಾಲ ಫುಲ್ ಹೆವಿ ಟ್ರಾಫಿಕ್, ನಾಳೆ ಬೆಳಿಗ್ಗೆ ಫುಲ್ ವೆಕೇಟ್. ಈ ಎಲೆಕ್ಷನ್ ಗಣೇಶ ಹಬ್ಬ ತರ 2-3 ದಿವಸ ಇದ್ರೆ ಚೆನ್ನಾಗಿರೋದು. ತಿರ್ಗಾ ನಾಳೆ ಬೆಳಗ್ಗೆ ತುಂಬ್ತಾರ ನೋಡ್ರಿ. ಅಟ್ ಲೀಸ್ಟ್ ಎಲ್ರು ಇನ್ನೊಂದ್ ದಿವಸ ರಜಾ ಹಾಕೊಂಡು ಆರಾಮಾಗಿ ವೀಕೆಂಡ್ ಮುಗಿಸ್ಕೊಂಡ್ ಬರ್ರಿ. ಮೊದ್ಲೇ ಈ ಬೆಂಗಳೂರು ಟ್ರಾಫಿಕ್ ತಡೆಯಕ್ ಆಗಲ್ಲ, ಅದ್ರಲ್ಲೂ ವೀಕೆಂಡ್ ಈ ತರ ಆಗ್ಬಿಟ್ರೆ ಇಲ್ಲ. ನಮ್ಗೂ ರಜಾ ಕೊಡಿಸ್ರಿ, ನಾವು ಆರಾಮಾಗಿ ಮನೇಲಿ ಇರ್ತೀವಿ. ಮಾಡೋ 9 ಅವರ್ ಕೆಲ್ಸಕ್ಕೆ 3 ಅವರ್ ರೋಡ್ ಅಲ್ಲಿ ಇರ್ತೀವಿ. ನಮ್ಗಿಂತ ಟ್ರಾಫಿಕ್ ಅಂಕಲ್ ಪೊಲೀಸೇ ಪರವಾಗಿಲ್ಲ, ಅವಾಗ ಟೀ ಅನ್ನ ಕುಡ್ಕೊಂಡ್ ಬರ್ತಾರೆ. ಸಿಗೋ ನಾಳೆ. ಬಾಯ್ ಬಾಯ್.